KTV ವೀಕ್ಷಕರಿಗೆ ನಮಸ್ಕಾರಗಳು. ನಾಗಲಾಪುರ ಮಠದಲ್ಲಿ ಧರ್ಮ ಜಾಗೃತಿ ಸಮಾರಂಭ. ವಾರ್ತೆಗಳ ವಿವರ. ಕೋಲಾರ ತಾಲೂಕಿನ ಶ್ರೀಮದ್ ನಾಗಲಾಪುರ ವೀರಧರ್ಮ ಸಿಂಹಾಸನ ಮಠ ಹಾಗೂ ಶ್ರೀ ಗದ್ದುಗೆ ಲಿಂಗರಾಜೇಶ್ವರ ಸೇವಾ ಟ್ರಸ್ಟ್ನಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ, ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿ, ಪಟ್ಟದ ಶ್ರೀ ತೇಜೇಶಲಿಂಗ ಶಿವಾಚಾರ್ಯ ಸ್ವಾಮಿಗಳ 36ನೇ ಹುಟ್ಟುಹಬ್ಬದ ಪ್ರಯುಕ್ತ ಜನಜಾಗೃತಿ ಧರ್ಮ ಸಮಾರಂಭವನ್ನು ಬುಧವಾರ ಸಂಜೆ ಮಠದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದಲ್ಲಿ ಶಿವಗಂಗದ ಶ್ರೀ ಮೇಲನಗವಿ ಮಠದ ಶ್ರೀ ಶ್ರಾಬ್ರ ವಲಯ ಶಾಂತಮನಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಶ್ರೀ ನಾಗಲಾಪುರ ಸಂಸ್ಥಾನ ಮಠದ ಶ್ರಾಬ್ರ ಪಟ್ಟದ ಶ್ರೀ ತೇಜೇಶಲಿಂಗ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ವೀರಶೈವ ಸಮಾಜದ ಶರಣೆಯರ ಬಳಗದ ಉಷಾ ಗಂಗಾಧರ್ ಶರಣೆಯರು, ವೀರಶೈವ ಲಿಂಗಾಯತ ಮಹಾವೇದಿಕೆ, ಕೋಲಾರ ಜಿಲ್ಲಾ ಗ್ರಾಮೀಣ ಲಿಂಗಾಯತ ಸಂಘ, ವೀರಶೈವ ಸಮಾಜ ನರಸಾಪುರ, ಹೊಸಕೋಟೆ ವೀರಶೈವ ಅರ್ಚಕರ ಪುರೋಹಿತರ ಕ್ಷೇಮಾಭಿವೃದ್ಧಿ ಸಂಘ, ವಿವಿಧ ತಾಲೂಕು ಜಿಲ್ಲೆಗಳ ವೀರಶೈವ ಸಂಘ ಸಂಸ್ಥೆಗಳು, ನಾಗಲಾಪುರದ ಗ್ರಾಮಸ್ಥರು, ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಹಾಜರಿದ್ದರು. ಎಲ್ಲರಿಗೂ ರಾತ್ರಿಯ ಊಟದ ವ್ಯವಸ್ಥೆಯನ್ನು ಮಠದ ಆವರಣದಲ್ಲಿ ಆಯೋಜಿಸಲಾಗಿತ್ತು. ವರದಿ ಪರ್ವೀಜ್ ಅಹಮದ್. ಪರಿಸರದಲ್ಲಿ ಆಚರಿಸ್ತಾ ಇದೀವಿ ಅಂದರೆ ಅದಕ್ಕೆ ಮೂಲ ಕಾರಣೀಭೂತರು ಆಗಿರ್ತಕ್ಕಂತಹ ಪೂಜ್ಯ ಷಟ್ಸ್ಥಲಬ್ರಹ್ಮಿ ತೇಜೇಶಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರಲ್ಲಿ ಭಕ್ತಿಪೂರ್ವಕವಾಗಿ ಮತ್ತು ಅಭಿನಂದನಾಪೂರ್ವಕವಾಗಿ ನಮನಗಳನ್ನು ಸಮರ್ಪಿಸ್ತಾ, ಇಂತಹ ಮಠ ಮಿಲ್ಲಿದ ಪೂಜ್ಯರು ಇವರೆಲ್ಲದರ ಜೊತೆಗೆ ಮುಖ್ಯವಾಗಿ ಕಾರಣ ಯಾರಪ್ಪ ಅಂತಂದರೆ, ನೀವೇನು ಇಷ್ಟೆಲ್ಲ ಜನ ಭಾಗವಹಿಸಿದಿರಲ್ಲ, ಒಂದು ಮಠದ ಕಾರ್ಯದಲ್ಲಿ ಏನೇ ಕಾರ್ಯ ಇದ್ರೂ ಕೂಡ ಬಿಟ್ಟು ಹೋಗಿ ಪಾಲ್ಗೊಳ್ಬೇಕು ಅನ್ನುವಂಥ ಸಂಸ್ಕಾರವನ್ನ ನಿಮ್ಮ ತಂದೆ ತಾಯಿಂದ ನಿಮಗೆ ಕೊಟ್ಟಿರಲ್ಲ, ಅವರಿಗೆ ನಾವು ನಿಜವಾಗ್ಲೂ ಕೂಡ ಧನ್ಯವಾದ ಅಂತ ತಿಳಿಸ್ಬೇಕಾದಂಥ ವಿಚಾರ. ಅವರು ಪಟ್ಟಾಧಿಕಾರದ ರಜತ ಮಹೋತ್ಸವ ಆಚರಿಸುವಂಥ ಸಂದರ್ಭ ಬರುತ್ತೆ, ಬೆಳ್ಳಿ ಮಹೋತ್ಸವ. ಅಷ್ಟರೊಳಗೆ ಅವ್ರು ಏನೇನು ಅನ್ಕೊಂಡಿದ್ದಾರೆ, ಇಲ್ಲಿ ವಿದ್ಯಾರ್ಥಿ ನಿಲಯ, ಪಾಠಶಾಲೆ, ಗುರುಕುಲ, ಅನ್ನದಾಸೋಹ ಏನೇನು ಅನ್ಕೊಂಡಿದ್ದಾರೋ ಆ ಎಲ್ಲ ಕಾರ್ಯಗಳನ್ನು ನೀಡಿ ಅತ್ಯಂತ ಇಡೀ ಜಗತ್ತು, ಇಡೀ ನಮ್ಮ ನಾಡೆಲ್ಲವೂ ಕೂಡ ತಿರುಗಿ ನೋಡುವಂಥ ಒಂದು ದೊಡ್ಡ ಮಹೋತ್ಸವ, ರಜತ ಮಹೋತ್ಸವ ಆಗಬೇಕು ಅನ್ನೋದನ್ನು ನಾವೆಲ್ಲರೂ ಕೂಡ ಈಗಲೇ ಗುರಿಯಾಗಿ ಇಟ್ಟುಕೊಂಡಿರಬೇಕು. ಆ ಕಾರಣಕ್ಕಾಗಿಯೇ ನಾವು ವೀರಶೈವರು, ಅಲ್ಪಸಂಖ್ಯಾತರು ಇನ್ಯಾವುದೂ ಇಟ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನಾಳೆ ನೀವು ವಿದ್ಯಾರ್ಥಿ ನಿಲಯ ಪ್ರಾರಂಭ ಮಾಡಿದರೆ ನಮ್ಮ ಜನಾಂಗದ ಮಕ್ಕಳು ಮಾತ್ರ ಬರ್ರಿ ಅಂತ ಹೇಳೋಕ್ಕಾಗೋದಿಲ್ಲ. ಜಾತಿ ಮತ ಪ್ರಶ್ನೆ ಮಾಡಿದ್ರೆ ಎಲ್ಲರಿಗೂ ಕೂಡ ನಾವು ಆಶ್ರಯವನ್ನು ಕೊಡಬೇಕು, ಎಲ್ಲರಿಗೂ ಕೂಡ ನಾವು. ಯಾಕಂದರೆ ಸಿದ್ಧಗಂಗೆ ಸ್ವಾಮೀಜಿ ಅವರು ಪೂಜ್ಯರು ಹಿಂದೂ, ಮುಸ್ಲಿಂ, ಕ್ರೈಸ್ತರು ಸಹಿತ ಮೊದಲು ಮಾಡಿ ಅಲ್ಲಿ ಆಶ್ರಯ ಪಡೆದರು. ಯಾರನ್ನೂ ಜಾತಿ ಪ್ರಶ್ನೆ ಮಾಡಲಿಲ್ಲ, ಎಲ್ಲರನ್ನು ಕರೆದು ಆಶ್ರಯ ಕೊಟ್ಟರು. ಅಂದಮೇಲೆ ಒಬ್ಬ ಕವಿ ಹೇಳ್ತಾನಲ್ಲ, ಯಾವ ಹೊಂಗೆ ಬೇವು, ನಿಂಬೆ ಮಾವು, ತುಂಗೆ ಹೂವು, ಯಾವುದಾದರೇನು ತುಂಬಿಯ ಬಾಯಲ್ಲಿ ಬೆರೆತರೆ ಎಲ್ಲವೂ ಜೇನು ಅನ್ನುವಂಥ ಮಾತನ್ನು ಹೇಳ್ತಾನೆ. ಭದ್ರಂ ಭದ್ರೇಶ್ವರಂ ಪ್ರಭುಂ ರುದ್ರಂ ರುದ್ರಗಣಾಧೀಶಂ ವೀರಭದ್ರಂ ಹಂಭಜೆ ವೀರಭದ್ರಂ ಹಂಭಜೆ. ಪ್ರಾರಂಭದಲ್ಲಿ ವಿಮಲ ವೀರಶೈವ ಮತದ ಸಂಸ್ಥಾಪಕರಾಗಿರ್ತಕ್ಕಂಥ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು, ಮತೋದ್ಧಾರಕರಾಗಿರ್ತಕ್ಕಂಥ ಬಸವಾದಿ ಶಿವಶರಣರನ್ನು, ಶ್ರೀಮಠದ ಆರಾಧ್ಯ ದೈವ ಕ್ಷೇತ್ರನಾಥ ಶ್ರೀ ವೀರಭದ್ರ ಸ್ವಾಮಿಯನ್ನು, ಶ್ರೀಮಠದ ಕರ್ತೃ ಗದ್ದುಗೆಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಧರ್ಮದ ಸಂಸ್ಥಾಪನಾಚಾರ್ಯ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮತ್ತು ವೀರಶೈವ ಲಿಂಗಾಯತ ಧರ್ಮೋದ್ಧಾರಕರಾಗಿರ್ತಕ್ಕಂಥ ಶ್ರೀ ಬಸವೇಶ್ವರ ಜಯಂತಿಯ ಒಂದು ಶುಭ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿ ತಮ್ಮೆಲ್ಲರಿಗೂ ಬದುಕಿನ ಸ್ವಾಸ್ಥ್ಯದ ಬಗ್ಗೆ, ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ, ಜಗದ್ಗುರು ರೇಣುಕಾಚಾರ್ಯ ಮತ್ತು ಬಸವಣ್ಣನವರ ಬಗ್ಗೆ ಎಳೆಯಾಗಿ ವಿವರಣೆಯನ್ನು ಕೊಟ್ಟಂತಹ ನಮ್ಮ ಆತ್ಮೀಯ ಪೂಜ್ಯರು, ಇಡೀ ಕರ್ನಾಟಕ ಅಲ್ಲದೆ ದೇಶ ವಿದೇಶಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಮತ್ತು ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ಪ್ರವಚನವನ್ನು ಕೊಟ್ಟಂತಹ ಸರಸ್ವತಿ ಪುತ್ರರಾಗಿರ್ತಕ್ಕಂಥ ನಮ್ಮ ಶಿವಗಂಗೆಯ ಮೇಲನಗವಿ ಮಠದ ಡಾಕ್ಟರ್ ಮಲೈ ಶಾಂತಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಯ ನಮನಗಳನ್ನು ಸಮರ್ಪಿಸುತ್ತಾ, ಬಹುಶಃ ಶ್ರೀ ಜಗದ್ಗುರು ರೇಣುಕಾಚಾರ್ಯರು
ಮತ್ತು ಬಸವಣ್ಣವರು ಒಂದು ದೇಹಕ್ಕೆ 2 ಕಣ್ಣುಗಳು ಎಷ್ಟು ಮುಖ್ಯನೋ, ಒಂದು ದೇಹಕ್ಕೆ 2 ಕೈಗಳು ಎಷ್ಟು ಮುಖ್ಯನೋ, ಒಂದು ದೇಹಕ್ಕೆ 2 ಕಾಲುಗಳು ಎಷ್ಟು ಮುಖ್ಯನೋ, ಅದೇ ರೀತಿಯಾಗಿ ವೀರಶೈವ ಲಿಂಗಾಯತ ಧರ್ಮಕ್ಕೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಮತ್ತು ಬಸವೇಶ್ವರ ಅಷ್ಟೇ ಮುಖ್ಯ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥವರಾಗಿದ್ದೀರಿ. ಸಹ ನಾವು ಜಗದ್ಗುರು ರೇಣುಕಾಚಾರ್ಯರನ್ನ ಬಸವಣ್ಣರನ್ನ ಇಬ್ಬರನ್ನ ಸಮಾನವಾಗಿ ಇವತ್ತು ಇಟ್ಟುಕೊಂಡು ಕೊಡ್ತಾ ಇರ್ತಕ್ಕಂಥದ್ದು ಅದೆಲ್ಲ ನಮ್ಮ ಎಲ್ಲ ಮಠ ಮಂದಿರಗಳ ತಾವೆಲ್ಲ ಸಹ ನೋಡ್ತಾ ಇರ್ತಕ್ಕಂಥವರಾಗಿದ್ದೀರಿ. ಅಂತಹ ಮಹಾನ್ ಪೂಜ್ಯರ ಒಂದು ಆದರ್ಶಗಳನ್ನ, ಒಂದು ಜಯಂತಿಯನ್ನ ಇವತ್ತು ಸಮಾಜದ ಬಹುಶಃ ನಮ್ಮ ಮಠ ಒಂದೇ ಅಲ್ಲ, ಇಡೀ ಕೋಲಾರ ತಾಲೂಕು ಜಿಲ್ಲೆ ಅಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮತ್ತು ಬಸವೇಶ್ವರ ಜಯಂತಿ 2 ಜಯಂತಿಯನ್ನ ಒಟ್ಟಿಗೆ ಮಾಡುವ ಮುಖಾಂತರವಾಗಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಸ್ಕಾರವನ್ನು, ಅವರ ಧರ್ಮದ ದಾರಿಯನ್ನು ಹೇಳಿಕೊಡ್ತಕ್ಕಂಥ ಕೆಲಸ ಬಹುಶಃ ಬರೀ ನಾಗಲಾಪುರ ಮಠ ಮಾಡೋದಲ್ಲ, ಎಲ್ಲ ಭಕ್ತರು ಇವತ್ತು ಸಂಘ ಸಂಸ್ಥೆಗಳು ಮಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವನ್ನು ಆಗಿನ ಕಾಲದಲ್ಲಿ ಯಾರು ಮಾಡಿದ್ದಾರೆ ಅಂದರೆ ನಮ್ಮ ಚನ್ನಂಜಪ್ಪ ಶೆಟ್ಟರವರು. ಹಿಂದಿನ ಕಾಲದಲ್ಲಿ ಬಹುಶಃ ಈ ಒಂದು ಮಠದಲ್ಲಿ ಬಂದು ಅವರು 1-2 ದಿನಗಳ ಕಾಲ ಇದ್ದು ಒಂದು ದಾಸೋಹ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವಿಶೇಷ ಒಂದು ಸೇವೆ ಇವರ ಮಾವನವರು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥವರಾಗಿದ್ದರು. ಅವರ ಮನೆತನದವರು ಇಂದಿಗೂ ಸಹ ಶ್ರೀ ಮಠದ ಮೇಲೆ ಅಪಾರವಾಗಿರ್ತಕ್ಕಂಥ ಒಂದು ನಂತರ ನಾನೊಂದೇ ಒಂದು ಮಾತು ತಿಳ್ಕೊಂಡು ಅರಿತುಕೊಂಡು ನನ್ನಿಂದ ದಯವಿಟ್ಟು ಹಬ್ಬರಾಗಿ ಬನ್ನಿ. ವೀರಶೈವ ಲಿಂಗಾಯತ ಬಸವ ಸಮಿತಿ ಅಧ್ಯಕ್ಷರು ಹೊಸಕೋಟೆ. ಇವತ್ತು ನಾಗಲಾಪುರ ಮಠದಲ್ಲಿ ಆ ಸ್ವಾಮಿಗಳ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ಭಾಳ ಸಂತೋಷ. ಸ್ವಾಮಿಗಳ ಪ್ರೇರೇಪಣೆಯಿಂದಲೇ ನಾವು ವೀರಶೈವ ಲಿಂಗಾಯತ ಬಸವ ಸಮಿತಿಯನ್ನು ಕಳೆದ 1 ವರ್ಷದ ಮುಂಚೆ ಸ್ಥಾಪನೆ ಮಾಡಿದ್ವಿ. ಮತ್ತು ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಮತ್ತು 2ನೇ ವರ್ಷದ ಕಾರ್ಯಕ್ರಮಕ್ಕೂ ಸ್ವಾಮಿಗಳು ಬಂದು ಅವರ ಅಧ್ಯಕ್ಷತೆಯಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತು ಸಮಾಜದ ಬಗ್ಗೆ ಎಲ್ಲ ತಿಳುವಳಿಕೆ ಹೇಳಿಕೊಟ್ಟಿದ್ದಾರೆ. ಮತ್ತು ಸ್ವಾಮಿಗಳು ಶಾಲೆ ಬಡ ಮಕ್ಕಳಿಗೆ ಶಾಲೆ ಮಾಡ್ತೀವಿ ಅಂತೇಳಿ ನಮಗೆ ತುಂಬ ಸಂತೋಷ ಆಯಿತು. ಈ ಒಂದು ನಮಗೆ ಸ್ವಾಮಿಗಳು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತೇನು ನಾವು ಒಂದು 50 ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಬ್ಯಾಗ್ಗಳನ್ನ ಮಠಕ್ಕೆ ತಂದು ತಲುಪಿಸಿದ್ದೀವಿ. ಇನ್ನು ಮುಂದೆ ನಮ್ಮ ಕೈಯಲ್ಲಿ ಏನು ಸಹಾಯ ಆಗುತ್ತೋ ಆ ಮಠಕ್ಕೆ ಆ ಸಹಾಯನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ನನ್ನ ಹೆಸರು HP ಮಂಜುನಾಥ್ ಅಂತ, ವೀರಶೈವ ಲಿಂಗಾಯತ ಬಸವ ಸಮಿತಿ ಅಧ್ಯಕ್ಷರು ಹೊಸಕೋಟೆ.